ಫ್ರೆಂಡ್ಸ್, ಇದು 8:15 ಗಂಟೆ ಹಾರಿರೋ ಚಿಟ್ಟೆ ತಾಮ್ರಲ್ಲಿ, ಬಿಳೆ ತಾಮ್ರಲ್ಲಿ ಗಂಡು, 3 ದಸ್ತದ ಗಂಡು, ತುಂಬ ದೊಡ್ಡ ಗಂಡು ಅಲ್ಲ, 3 ದಸ್ತದ ಗಂಡು. ಅದು ಬಂದ ಜೊತೆ ಗುಲ್ದಾರ್ ಹೆಣ್ಣು. ಈ ಹೆಣ್ಣು ಹಾರಿರೋ ಟೈಮ್ ಬಂದ್ಬಿಟ್ಟು 9-9:15 ಗಂಟೆ ಹಿಂಗೆ ಹಾರಿರೋ ಹೆಣ್ಣಿದು. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. 2 ಹಕ್ಕಿನೂ ಫುಲ್ಲು ಉಗ್ರ ಮೇಲೆ ನಡೆಯುತ್ತೆ, ಪ್ಲಸ್ 2 ಹಕ್ಕಿನೂ ನೋಡ್ಬೋದು ಎಸ್ ಟೈಪ್ ಕುತ್ತಿಗೆಲಿರುತ್ತೆ. ಈ ಬಂದ ಜೊತೆ ಪಟ್ಟ ಪರ್ಫಾರ್ಮೆನ್ಸ್ ಸಖತ್ ಲಾಂಗ್ ಟೈಮ್ ಇದೆ. ಇವಲ್ಲೇನೆಂದರೆ ನಿಮಗೆ 7-8 ಗಂಟೆ ಈಸಿಯಾಗಿ ಆರುತ್ತೆ. ಸ್ವಲ್ಪ ದಬಾಯಿಸ್ಬಿಟ್ಟು ಪಟ್ಟಗಳನ್ನ ಓಡಿಸ್ಕೊಂಬಂದರೆ ಡಬಲ್ ಡಿಜಿಟ್ ತನಕ ಆರಿದೆ. ಆದರೆ ಎಲ್ಲ ಪಟ್ಟಗಳು ಡಬಲ್ ಡಿಜಿಟ್ ಆರಲ್ಲ. ಇದರಲ್ಲಿ ಒಂದೊಂದು ಬಣ್ಣಲ್ಲಿ ಬರುತ್ತೆ ಪಟ್ಟಗಳು, ಆ ಬಣ್ಣದಲ್ಲಿ ಮಾತ್ರ ಡಬಲ್ ಡಿಜಿಟ್ಗಳು ಹೋಗುತ್ತೆ. ಸ್ವಲ್ಪ ಬೇರೆ ಬಣ್ಣ, ಈ ತಾಮ್ರಾಲ್ ಬಣ್ಣಗಳು ಬಂದರೆ ಪಟ್ಟಗಳು 8-9 ಗಂಟೆ ಈಸಿಯಾಗಿ ಬರುತ್ತೆ. ಆದರೆ ತಾಮ್ರಾಲ್ ಬಣ್ಣ ಅಲ್ಲಿ ಇವತ್ತರೆಗೂ ನಮ್ಮ ಹತ್ರ ಡಬಲ್ ಡಿಜಿಟ್ ಹೋಗಿಲ್ಲ. ಗುಲ್ದಾರ್ ಬಣ್ಣ ಬಂದಾಗ ಗುಲ್ದಾರ್ ಮೇಲೆ ಒಂದು ಸ್ವಲ್ಪ ಕತಂಗ್ ಥರ ಬರುತ್ತೆ, ಆ ಬಣ್ಣಗಳು ಅವೆಲ್ಲ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ. 5ನೇ ಕಲ್ಲಿ ಹಿಂಗೆ ಬಿಡ್ಕೊಂಬನ್ನಿ ಪಟ್ಟಗಳನ್ನ, ನಿಮಗೆ 7-8 ಕಲ್ಲಿಗೆ ಕಮ್ಮಿ ಅಂದ್ರೂ ನಿಮಗೆ ಒಂದು 5-6 ಗಂಟೆ ಮೇಲೆ ಬರುತ್ತೆ. ಸ್ವಲ್ಪ ಬಾಜಿ ಹತ್ತಿ ಗಟ್ಟಿ ಬಾಜಿ ಎಲ್ಲ ಸ್ಟಾರ್ಟ್ ಮಾಡಿ ಹಕ್ಕಿ ದೂರ ಬರ ಸ್ಟಾರ್ಟ್ ಮಾಡಿಬಿಟ್ರೆ ಟೈಮಿಂಗು ಲಾಂಗ್ ಆಗುತ್ತೆ. ಮಿನಿಮಮ್ ಟೈಮು ನಾವು ಕೊಡೋದು 8 ಗಂಟೆ ಮೇಲೆ ಕೊಡ್ತೀವಿ. ಆದರೆ ನೀವು ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಬಂದರೆ ತುಂಬ ಜಾಸ್ತಿ ಹಾರಿಸ್ಕೊಬೋದು ಈ ಲೈನಲ್ಲಿ ಪಟ್ಟಗಳನ್ನ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ, 2 ಹಕ್ಕಿದೂ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ತಾಮ್ರಾಲ್ ಬಣ್ಣಲ್ಲಿ ಬಂದರೆ ಪಟ್ಟಗಳು 6-8 ಬಾಜಿ ಇರುತ್ತೆ. ಗುಲ್ದಾರ್ ಬಣ್ಣಲ್ಲಿ ಬಂದರೆ 3-4 ಬಾಜಿ ಬರುತ್ತೆ. ಪಲ್ಲ ಬಂದ್ಬಿಟ್ಟು 20-30 ನಿಮಿಷ ಪಲ್ಲ ಹೋಗುತ್ತೆ. ಟೂರ್ನಮೆಂಟ್ ಸೀಸನ್ ಇರೋದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ಕೊಡೋಣ, ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡೋಣ, ಕಮ್ಮಿ ಬೆಲೆಗೆ ಸಿಗಲಿ ಅಂದ್ಬಿಟ್ಟು ಬಂದ ಜೊತೆಗಳನ್ನ ಕೊಡ್ತಾಯಿದ್ದೀನಿ. ಇವತ್ತೇನು ರೇಟ್ ಹೇಳ್ತೀನಿ, ಸೀಸನ್ ಆದಮೇಲೆ ಇದೇ ಜೊತೆ ನೀವು ಕೇಳಿದ್ರೆ ಇವತ್ತಿನ ರೇಟ್ಗಂತೂ ನಾನು ಕೊಡೋಕ್ಕಾಗಲ್ಲ. 2 ಹಕ್ಕಿನೂ ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 8,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ನೀವು ಇದೇ ಜೊತೆ ಸೀಸನ್ ಆದಮೇಲೆ ಕೇಳಿದ್ರೆ ಈ ರೇಟಿಗೆ ನಾನು ಕೊಡೋಕ್ಕಾಗಲ್ಲ. ಇವಾಗ ಸೀಸನ್ ಇರೋದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೆ ಬಂದ ಜೊತೆ ಸಿಗಲಿ ಅಂದ್ಬಿಟ್ಟು 8,000ಕ್ಕೆ ಈ ಜೊತೆನ ಕೊಡ್ತಾಯಿದ್ದೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಪ್ರತಿಯೊಂದು ಅಕ್ಕಿದು ರೇಟ್ ಬಂದ್ಬಿಟ್ಟು ಫಿಕ್ಸೆಡ್ ರೇಟ್ ಇರುತ್ತೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಚಿಟ್ಟೆ ತಾಮ್ರ ಗಂಟು ತೋರಿಸಿದೆ. ಸಿಂಗಲ್ ಟೇಲು ಚಡಿಬಾಲ ನೋಡ್ಬೋದು ಹೆಂಗೆ ತಿರ್ಕೊಳುತ್ತೆ ಅಂತ. ಮತ್ತು ಇದಕ್ಕೆ ಮೈಮೇಲೆಲ್ಲ ಫುಲ್ ಹಿಂಗೆ ಕಪ್ಪು ಮಚ್ಚೆಗಳಿರುತ್ತೆ. ನೋಡ್ಬೋದು ಶುಕ್ ತಿರಿ, ಉದ್ದ ತಿರಿ, ತಿರಿಗಳು ನೋಡ್ಕೊಳ್ಳಿ. ಸೆಂಟ್ರ್ ತಿರಿ ಉದ್ದ ಇರುತ್ತೆ, 2 ತಿರಿಗಿಂತ ಸೆಂಟ್ರ್ ತಿರಿ ಉದ್ದ ಇರುತ್ತೆ. ಇಲ್ಲಿ ನೋಡ್ಬೋದು ಸೆಂಟ್ರ್ ತಿರಿ ಉದ್ದ ಇರುತ್ತೆ, ವೈಬ್ರೇಷನ್ ಮೀಡಿಯಮ್ ಇರುತ್ತೆ. ಮೈಮೇಲೆ ನೋಡ್ಬೋದು ಹಿಂಗೆ ಕಪ್ಪು ಮಚ್ಚೆಗಳು ಸಖತ್ತಾಗಿರುತ್ತೆ. ಅದು ಕುರ್ಜಾಗಿ ಹೊಸ ಪುಕ್ಕ ಬರ್ತಾ ಇರೋಂಗೆ ಒಂದೊಂದು ಸತಿಗೂ ಆ ಚೇಂಜಸ್ ಬರ್ತಾ ಇರುತ್ತೆ. ಹಳೆ ಲೈನು ಜಾತಿ, ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಸೂಪರಾಗಿರುತ್ತೆ. ಫುಲ್ಲು ಉಗ್ರ ಮೇಲೆ ನಡೆಯೋ ಗಂಡಿದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಯಾವ ಟೈಪಲ್ಲಿ ಇರುತ್ತಂತ. ಫುಲ್ಲು ಬಿಳೆ ಕಣ್ಣಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ನು, ರೊಟೇಷನ್ ನೋಡ್ಬೋದು ಹೀಗೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ಲೈಟಾಗಿ ಏನು ಸ್ಟಾರ್ಟ್ ಆಗಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಪಿಂಕಿಶ್ ಶನಾರಿ ನೋಡ್ಬೋದು, ಔಟ್ರಿಂಗಲ್ಲಿ ಪಿಂಕಿಶ್ ಶನಾರಿ ಇರುತ್ತೆ. ಆ ಪಿಂಕಿಶ್ ಶನಾರಿ ಎಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಇನ್ನೂ 3 ದಸ್ತದ ಗಂಡು. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಇನ್ನೂ ಬರುತ್ತೆ ಈ ಗಂಡಲ್ಲಿ. ಒಳ್ಳೆ ಲಾಂಗ್ ಟೈಮ್ ಮಾಡಿರೋ ಗಂಡು, ಒಳ್ಳೆ ಲಾಂಗ್ ಟೈಮ್ ಮಾಡಿರೋ ಹೆಣ್ಣು. ಈ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸು ಅಷ್ಟೇ ಸೂಪರ್ ಲಾಂಗ್ ಟೈಮ್ ಇದೆ. ರಿಂಗ್ ನಂಬರ್ 3066. ಫ್ರೆಂಡ್ಸ್, ಈಗೇನು ಜಸ್ಟ್ ಗುಲ್ದಾರಲ್ಲಿ ಹೆಣ್ಣು ತೋರಿಸ್ದೆ. 1.5 ಬಾಲ ಲೆಕ್ಕ ಬರುತ್ತೆ. ಬಾಲ ಎಲ್ಲ ಕಂಪ್ಲೀಟಾಗಿ ಒಂದು ರೌಂಡ್ ಕಿತ್ಕೊಡ್ಬೇಕಿದು. ಸ್ವಲ್ಪ ಬಾಲ ಒದ್ದೆ ಮಾಡ್ಕೊತಿಲ್ಲಿ. ಇವಾಗ ವೀಡಿಯೋ ಹಿಡಿಬೇಕಂದ್ರೆ ಹಕ್ಕಿ ಹಿಂಗೆ ಎಗ್ರಿದ ಆಚೆ ಸ್ವಲ್ಪ ಹೋಗ್ಬಿಟ್ಟು ನೀರಲ್ಲಿ ಹೋಗಿ ಸ್ನಾನ ಮಾಡೋಕ್ಕೋಯ್ತು. ತೆಗ್ದು ಬಾಲ ಎಲ್ಲ ಒದ್ದೆ ಆಗೋಯ್ತು. ಬಾಲ ಎಲ್ಲ ಒಂದು ರೌಂಡ್ ಇದನ್ನ ಕಿತ್ಕೊಡ್ಬೇಕು. ಚುಕ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿರುತ್ತೆ.
ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಒಳ್ಳೆ ಬಂದ ಜೊತೆ ಇದರಲ್ಲಿ ಪಟ್ಟಗಳು ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದೀನಿ. ರಿಸಲ್ಟ್ ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ಇದೆ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಪುತ್ಲಿನ ಎಳೆದು ಬಿಡೋದು ನೋಡ್ತಾ ಇದ್ದೀವಿ. ಹಿಂಗೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಔಟರ್ ಹಿಂಗೆ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಅನಾರಿ ಏನದು ತುಂಬ ಲೈಟಾಗಿ ಅಲ್ಲಿ ಇಲ್ಲಿ ಲೈನ್ಸು ಹರ್ಡ್ಕೊಂಡಿರುತ್ತೆ. ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಇದೆಲ್ಲೂ ತುಂಬ ಚೇಂಜಸ್ ಬರುತ್ತೆ. ರಿಂಗ್ ನಂಬರ್ 3511.